ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ವ್ಲಾಗ್ ಇಲ್ಲ. ನಾನು ಏನೆಲ್ಲ ಪ್ರಾಡಕ್ಟ್ಗಳನ್ನ ಮೀಶೋ ಮತ್ತು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದೆ ಆ ಪ್ರಾಡಕ್ಟ್ಗಳ ರಿವ್ಯೂನ ನಾನು ಕೊಡ್ತಾ ಇದ್ದೀನಿ. ಸೊ ನಿಮ್ಗಳಿಗೂ ಕೂಡ ಈ ಎಲ್ಲ ಪ್ರಾಡಕ್ಟಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ ಇಷ್ಟ ಆದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ವ್ಯಾಕ್ಯೂಮ್ ಕ್ಲೀನರ್ ತೋರಿಸ್ತಾ ಇದ್ದೀನಿ. ನೀವು ಎಷ್ಟೋ ವಿಡಿಯೋದಲ್ಲಿ ನೋಡಿರ್ತೀರಾ. ಇದಂತೂ ನನಗೆ ತುಂಬ ಯೂಸ್ಫುಲ್ ಆಯಿತು. ಆಫ್ಟರ್ ಆಪ್ರೇಷನ್ ನನಗಂತೂ ಸಿಕ್ಕಾಬಟ್ಟೆ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಸೋಫಾ ಕ್ಲೀನ್ ಮಾಡ್ಬೋದು, ಬೆಡ್ಗಳು ಕ್ಲೀನ್ ಮಾಡ್ಬೋದು, ಹಾಗೆ ಕರ್ಟನ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು, ವಿಂಡೋಸ್ ಕ್ಲೀನ್ ಮಾಡ್ಬೋದು, ಕಾರ್ನೆಲ್ಲ ಕ್ಲೀನ್ ಮಾಡ್ಬೋದು. ಸಣ್ಣ ಸಣ್ಣ ಡಸ್ಟ್ ಕೂಡ ಒಂದು ಸ್ವಲ್ಪನೂ ಬಿಡದಂಗೆ ನೀಟಾಗಿ ಕ್ಲೀನ್ ಮಾಡುತ್ತೆ. ಅದಕ್ಕೋಸ್ಕರನೇ ನಾನೆಲ್ಲ ನಿಮಗೆ ನೀಟಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯೂಸರ್ ಮ್ಯಾನುವಲ್ ಕೂಡ ಕೊಟ್ಟಿರ್ತಾರೆ. ಇದನ್ನೆಲ್ಲ ಯಾವ ರೀತಿ ನಾವು ಫಿಕ್ಸ್ ಮಾಡ್ಕೊಳ್ಳೋದು, ಯಾವ ಥರ ಯೂಸ್ ಮಾಡೋದು, ಎಷ್ಟು ನಿಮಿಷಕ್ಕೆ ಇದನ್ನು ಆಫ್ ಮಾಡಬೇಕು, ಪ್ರತಿಯೊಂದನ್ನು ಕೊಟ್ಟಿರ್ತಾರೆ. ಸೊ ಈ ಪ್ರಾಡಕ್ಟ್ ಲಿಂಕು ನಿಮಗೂ ಬೇಕಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ. ಸೊ ನೋಡಿ, ಯಾವ ಥರ ಸಣ್ಣ ಸಣ್ಣ ಡಸ್ಟೂ ಕೂಡ ಇದು ಎಷ್ಟು ಚೆನ್ನಾಗಿ ನೀಟಾಗಿ ತೆಗ್ದಿದೆ. ನಾವೇನಾದ್ರೂ ಪೆಟ್ಸ್ಗಳು, ನಾಯಿ ಮತ್ತು ಬೆಕ್ಕು ಅದೆಲ್ಲ ಸಾಕಿರ್ತೀವಲ್ಲ, ಅದೆಲ್ಲ ಚಿಕ್ಕ ಚಿಕ್ಕ ಕೂದಲು ಬಿದ್ದಿರುತ್ತೆ ನೆಲದಲ್ಲಿ, ನಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆ ಥರದ್ದು ಎಲ್ಲ ಕೂದಲುಗಳಾಗಿರ್ಬೋದು, ಸಣ್ಣ ಸಣ್ಣ ಮಣ್ಣು, ಕಸ, ಕಡ್ಡಿ ಎಲ್ಲದನ್ನು ನೀಟಾಗಿ ತೆಗೆಯುತ್ತೆ. ಅಷ್ಟು ಚೆನ್ನಾಗಿದೆ. ನಮಗೆ ಈಗ ನಿಂತ್ಕೊಂಡು ಕ್ಲೀನ್ ಮಾಡಬೇಕಾದ್ರೆ ಈಸಿ ಆಗಲಿ ಅಂದ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಒಂದು ಇಟ್ಕೊಳ್ಳೋಕ್ಕೆ ಹೋಲ್ಡರ್ ಸ್ಟಿಕ್ ಕೂಡ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಎಷ್ಟು ಗ್ರಿಪ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಸೊ ಇದಿಷ್ಟು ಇದರಲ್ಲಿ ಸಿಗುವಂಥ ಎಕ್ಸೆಸರೀಸು. ಇದನ್ನೆಲ್ಲದನ್ನು ನಾವು ಯಾವ್ದು ಥರ ಬೇಕೋ ಆ ಥರ, ಈ ಕರ್ಟನ್ ಕ್ಲೀನ್ ಮಾಡೋಕ್ಕೆ ಬೇರೆ, ವಿಂಡೋಸ್ ಕ್ಲೀನ್ ಮಾಡೋಕ್ಕೆ ಬೇರೆ, ಬೆಡ್ ಕ್ಲೀನ್ ಮಾಡೋಕ್ಕೆ ಬೇರೆ, ಈ ಥರ ಒಂದೊಂದು ಪಾರ್ಟ್ನ ಹಾಕ್ಕೊಂಡು ನಾವು ಕ್ಲೀನ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಮೀಶೋದಿಂದ ನಾನು ಬರೀ 200 ಮತ್ತು 100 ರುಪೀಸ್ ಒಳಗಡೆ ಸಿಗುವಂಥ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ. ಸೊ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ವಾಯ್ಸಲ್ಲಿ ಸ್ವಲ್ಪ ಡಿಸ್ಟರ್ಬ್ ಬರ್ಬೋದು. ಮನೆ ಮೇಲ್ಗಡೆ ಮರ ಇದೆ, ಇದರದ್ದು ಕಾಯೆಲ್ಲ ಬೀಳ್ತಾ ಇರುತ್ತಲ್ಲ, ಹಾಗಾಗಿ ಸೌಂಡ್ ಬರ್ತಾ ಇರುತ್ತೆ. ಮೊದಲನೇದಾಗಿ ನಾನು ಶೂ ಕ್ಲೀನ್ ಮಾಡೋ ಅಂಥ ಬ್ರಷು, ಆ ಬ್ರಷ್ ಒಳಗಡೆ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡ್ರೆ ನಾವು ಸೋಪ್ ಎಲ್ಲ ಹಚ್ಚೋದು, ಸರ್ಪ್ ಹಚ್ಚೋದರ ಅವಶ್ಯಕತೆನೇ ಇಲ್ಲ, ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಸೆಕೆಂಡ್ ಒನ್ ಬಂದು ನೈಫ್ ತರಿಸಿದೆ. ಇದನ್ನು ಕೂಡ ತುಂಬ ಶಾರ್ಪ್ ಆಗಿದೆ. ಎಲ್ಲರೂ ವಿಡಿಯೋದಲ್ಲಿ ತೋರಿಸ್ತಾ ಇದ್ರು, ನೋಡೋಣ ಯಾವ ರೀತಿ ಇರುತ್ತೆ ಅಂತ ತರಿಸಿದೆ. ತುಂಬ ಯೂಸ್ಫುಲ್ ಆಯಿತು, ಚೆನ್ನಾಗಿದೆ ಚಾಕುಗಳು ಮಾತ್ರ. ಇನ್ನು ನೆಕ್ಸ್ಟು ಪ್ರಾಡಕ್ಟ್ ಬಂದು ರೋಟಿ ಕವರು. ಇದನ್ನು ಅಷ್ಟೇ, ಚಳಿಗಾಲದಲ್ಲೆಲ್ಲ ರೋಟಿನ ಈಗ ಆರ್ಟ್ ಬಾಕ್ಸಲ್ಲಿ ಹಾಕಿದ್ರು ಕೆಳಗಡೆ ಎಲ್ಲ ಬೆವ್ತಂಗೆ ಆಗಿಬಿಡುತ್ತೆ. ಈ ಥರ ಬಟ್ಟೆಲಿ ಹಾಕಿಟ್ರೆ ನೀಟಾಗಿ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟು ಪ್ರಾಡಕ್ಟ್ ಬಂದುಬಿಟ್ಟು ನಾವೆಲ್ಲಾದ್ರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಪ್ಯಾಡ್ಗಳನ್ನೆಲ್ಲ ಅದನ್ನು ಬರೀ ಕವರಲ್ಲಿ ಹಾಕೊಂಡು ಹೋಗ್ತೀವಿ. ಈ ಥರ ಒಂದು ಚಿಕ್ಕದು ಪಾಕೆಟ್ ತಗೊಂಡು ಅದರೊಳಗಡೆ ನೀಟಾಗಿ ಜೋಡಿಸ್ಕೊಂಡು ಹೋದರೆ ಸೇಫ್ಟಿಯಾಗಿ ಕೂಡ ಇರುತ್ತೆ, ಹಾಗೆ ಹೈಜೀನಾಗಿ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಎಷ್ಟು ಕ್ಯೂಟಾಗಿದೆ ನೋಡ್ತಿರ್ಬೋದು. ಈ ಪ್ರಾಡಕ್ಟ್ನ ನಾನು ತರಿಸ್ಕೊಂಡಿದ್ದೆ ಶುಂಠಿ ಎಲ್ಲದನ್ನು ತುರಿಲಿಕ್ಕೆ ಅಂದ್ಬಿಟ್ಟು. ನನಗೆ ಟೀ ಜಾಸ್ತಿ ಮಾಡ್ತೀನಲ್ಲ, ಶುಂಠಿ ತುರಿಲಿಕ್ಕೆ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಅಂತ. ಇದು ಬೆಳ್ಳುಳ್ಳಿನೆಲ್ಲ ನಾವು ಇದರಲ್ಲಿ ತುರಿಬೋದು. ಸಣ್ಣ ಸಣ್ಣಾಗಿ ಹೆಚ್ಕೊಂಡು ಕೂತ್ಕೊಳ್ಳೋದ್ರ ಬದಲು ಇದರೊಳಗಡೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ತುರಿದ್ರೆ ತುಂಬ ಚೆನ್ನಾಗಿ ಸಣ್ಣಗೆ ಬರುತ್ತೆ. ಸೊ ಇದು ನೆಕ್ಸ್ಟ್ ಬಂದು ಮೊಬೈಲ್ ಹೋಲ್ಡರು. ನಾವು ಮಿರರ್ಗೆಲ್ಲ ಮೊಬೈಲ್ ಇಟ್ಕೊಂಡು ಈಗ ಮೇಕಪ್ ವಿಡಿಯೋ ಮಾಡ್ಕೋತಾ ಇರ್ತಾರೆ ಕೆಲವೊಬ್ಬೊಬ್ಬರು, ಏನೇನಾದ್ರಕ್ಕೂ ಯೂಸ್ ಮಾಡ್ತಾ ಇರ್ತಾರೆ. ಇದು ತುಂಬ ಕಡಿಮೆಗೆ ಸಿಗುವಂಥ ಮೊಬೈಲ್ ಹೋಲ್ಡರ್ ಇದು. ಜಸ್ಟ್ ಅದನ್ನು ಸ್ಟಿಕ್ಕರ್ ಕಿತ್ಬಿಟ್ಟು ಕನ್ನಡಿಗೆ ಸ್ವಲ್ಪ ಜೋರಾಗಿ ಈ ಥರ ಹೊಡೆದ್ರೆ ಸಾಕು, ಅದಕ್ಕೆ ಹಚ್ಕೊಳ್ಳುತ್ತೆ. ಅದಕ್ಕೆ ನಾವು ಸ್ಟಿಕ್ಕರ್ನ ಮಾತ್ರ ಮೊಬೈಲಿಗೆ ಕವರ್ಗೆ ಅಂಟಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಇದೆಲ್ಲದನ್ನು ನಾನು ಪ್ರಾಡಕ್ಟ್ ತಂದಾಗಲೇ ವಿಡಿಯೋ ಮಾಡ್ಕೊಬಿಟ್ಟಿದ್ರೆ ಈ ಥರ ನಾನು ಕ್ಲಿಪ್ಗಳು, ರೀಲ್ಸ್ ಥರ ಕ್ಲಿಪ್ ಹಾಕೋದೇ ತಪ್ಪಿತ್ತು. ಬಟ್ ನನಗೆ ಆವಾಗ ಹಾಕ್ಬೇಕಂತ ಅನ್ನಿಸ್ಲಿಲ್ಲ, ಯಾಕಂದರೆ ಯೂಟ್ಯೂಬ್ನೇ ಮಾಡಬಾರ್ದು ಅಂದ್ಕೊಂಡು ಡಿಸೈನ್ ಮಾಡಿಬಿಟ್ಟಿದ್ದೆ. ಅದಕ್ಕೋಸ್ಕರ ಫಸ್ಟ್ ಒನ್ ಬಂದು ನಾವೇನಾದ್ರೂ ಡಯಟ್ ಎಲ್ಲ ಮಾಡ್ತಾಯಿದ್ರೆ ಚಿಕ್ಕ ಚಿಕ್ಕದಾಗಿ ಕ್ಯಾರೆಟ್ನೆಲ್ಲ ನಾವು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ, ಸೊ ಆ ಥರ ಒಂದು ಕ್ಯಾರೆಟೆಲ್ಲ ಎರೆಯೋದು ಬರುತ್ತಲ್ಲ, ಅದನ್ನು ತೊಗೊಂಡ್ರೆ ಅದು ತುಂಬ ಯೂಸ್ಫುಲ್ ಆಗುತ್ತೆ. ಇದು ಒಂದು ಸ್ಪೂನ್ ಹೋಲ್ಡರು. ನಾವು ಅಡುಗೆ ಮಾಡಬೇಕಾದ್ರೆ ಅನ್ನದ್ದು ಮತ್ತು ಸಾಂಬಾರಿಂದು ಸೌಟ್ಗಳನ್ನ ಗ್ಯಾಸ್ ಮೇಲೆಲ್ಲ ಇಟ್ಬಿಡ್ತೀವಿ. ಅದ್ರ ಬದಲು ಈ ಥರ ಹೋಲ್ಡರ್ ಮೇಲೆ ಇಟ್ಟರೆ ಅದು ಸಾಂಬಾರು ಕೂಡ ಗ್ಯಾಸ್ ಮೇಲೆಲ್ಲ ಚೆಲ್ಲಲ್ಲ, ತುಂಬ ನೀಟಾಗಿ ಕ್ಲೀನಾಗಿರುತ್ತೆ. ಸೊ ಅದಕ್ಕೋಸ್ಕರ ಅದೊಂದು ತೊಗೊಂಡೆ. ನೆಕ್ಸ್ಟ್ ಒನ್ ಬಂದು ಈ ಮೆಣಸು ಎಲ್ಲ ನಾವು ಬೇರೆ ಬಾಕ್ಸ್ಗಳಲ್ಲೆಲ್ಲ ಸ್ಟೋರ್ ಮಾಡ್ತೇ ಇರ್ತೀವಿ. ಮತ್ತು ಮೆಣಸಿನ ಪುಡಿ ಬೇಕು ಅಂದರೆ ಎಲ್ಲ ಯಾವುದ್ರಲ್ಲಾದ್ರೂ ಕಲ್ಲಲ್ಲಿ ಕುಟ್ಟೋದು, ಗ್ರೈಂಡ್ ಮಾಡ್ಕೊಳ್ಳೋದು, ಈ ಥರ ಮಾಡ್ತಿರ್ತೀವಿ. ಬಟ್ ಇದೊಂದು ಬಾಟ್ಲಿಂದ ಮೆಣಸನ್ನು ಕೂಡ ಸ್ಟೋರ್ ಮಾಡ್ಬೋದು. ನಾವು ಮೆಣಸಿನ ಪುಡಿನೂ ಕೂಡ ಅದರಲ್ಲೇ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ಪ್ರಾಡಕ್ಟ್ ಬಂದು ಇದು ಸ್ಟೋರೇಜ್ ಬಾಕ್ಸು. ಇದರಲ್ಲಿ ನಾವೇನಾದ್ರೂ ಎಮರ್ಜೆನ್ಸಿ ನಾಳೆ ಬೇಗ ತಿಂಡಿ ಮಾಡಬೇಕು ಹಂಗೆ ಹಿಂಗೆ ನಂಗಿದ್ರೆ ಅದರಲ್ಲೇನಾದ್ರು ತರಕಾರಿಗಳನ್ನ, ಟೊಮೊಟೊ ಅದನ್ನೆಲ್ಲ ಕಟ್ ಮಾಡಿ ಕೂಡ ಇಟ್ಕೋಬೋದು. ಅಥವಾ ಇಲ್ಲ ನಾವು ಆ ಥರ ಸ್ಟೋರ್ ಮಾಡಲ್ಲ ಅಂದರೆ ಯೂಶ್ವಲಿ ಆಗಿ
ಕರಿಬೇವಿನ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು, ಶುಂಠಿ ಆ ಥರ ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ಪ್ರಾಡಕ್ಟು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಗೀ ಪಾಟ್ ತೊಗೊಂಡಿದ್ದೆ. ಇದನ್ನು ಕೂಡ ಮೀಶೋದಲ್ಲೇ ತೊಗೊಂಡಿದ್ದು. ಇದರಲ್ಲಿ ನನಗೆ ಈಗ ಬಳಸೋಕ್ಕೆ ಚಿಕ್ಕದಾಗಿ ಚೆನ್ನಾಗಿದೆ ಡೈಲಿ ಯೂಸ್ಗೆ ಅಂದ್ಬಿಟ್ಟು ತೊಗೊಂಡಿದ್ದು. ಒಂದರಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ ಗೀ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಪ್ರಾಡಕ್ಟ್ ಬಂದು ಯಾರ ಮನೇಲೆಲ್ಲ ವಾಷಿಂಗ್ ಮಿಷಿನ್ ಇದೆ ಅವರಿಗೆ ತುಂಬ ಯೂಸ್ ಆಗುತ್ತೆ. ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನರು. ಇದು ತುಂಬ ಚೆನ್ನಾಗಿದೆ, ತುಂಬ ರಿವ್ಯೂ ಇತ್ತು, ಅದಕ್ಕೋಸ್ಕರ ಅದನ್ನು ತೊಗೊಂಡೆ. ಒಂದು ಪ್ಯಾಕಲ್ಲಿ 10 ಬರುತ್ತೆ. ನಾವು 10 ಸಲ ಡ್ರಮ್ ಕ್ಲೀನ್ ಮಾಡ್ಕೋಬೋದು. ಯೂಶ್ವಲಿ ನಾವು 30 ವಾಶಿಗೆ ಒಂದು ಸಲನೇ ಡ್ರಮ್ ಕ್ಲೀನ್ ಮಾಡ್ಕೊಳ್ಳೋದಲ್ವ, ಸೊ ಹಾಗಾಗಿ ತುಂಬ ದಿನ ಬಾಳಿಕೆ ಬರುತ್ತೆ. ನೆಕ್ಸ್ಟ್ ಬಂದು ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ, ಇದು ನನಗಿಂತ ಹೈಟ್ ಆಗಿದೆ. ಇದರಲ್ಲಿ ಪುಟಾಣಿದೊಂದು ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಪ್ರೆಸ್ ಮಾಡಿದ್ರೆ ಆಯಿತು, ಫೋಟೋ ಆಟೋಮೆಟಿಕ್ಲಿ ಕ್ಲಿಕ್ ಆಗುತ್ತೆ. ಸೊ ಬೇಡ ಅಂದರೆ ಸ್ಟಾಪ್ ಕೂಡ ಮಾಡ್ಕೋಬೋದು. ವಿಡಿಯೋ ಎಲ್ಲ ಮಾಡಬೇಕಾದ್ರೆ ಸ್ಟಾಪ್ ಮಾಡಬೇಕಂದ್ರೆ ಅದನ್ನು ಜಸ್ಟ್ ಬ್ಲೂಟೂತಿಗೆ ಕನೆಕ್ಟ್ ಮಾಡಿಕೊಂಡು ಅದನ್ನು ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗೋದು, ಆನ್ ಆಗೋದು, ಫೋಟೋ ಕ್ಲಿಕ್ ಆಗೋದು ಆಗುತ್ತೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ ತುಂಬ ಕಡಿಮೆ ಪ್ರೈಸ್ಗೆ ಮೀಶೋದಲ್ಲೇ ತಗೊಂಡಿದ್ದು. ಅದರಲ್ಲೂ ಮೀಶೋದಲ್ಲಿ ಇವಾಗ ಆಫರ್ ನಡೀತಾ ಇದೆ. ಈ ಟೈಮಲ್ಲಿ ತೊಗೊಂಡ್ರೆ ಎಲ್ಲ ಪ್ರಾಡಕ್ಟು ನಿಮಗೆ ಕಡಿಮೆಗೇ ಸಿಗುತ್ತೆ. ನೆಕ್ಸ್ಟು ತೋರಿಸ್ತಾ ಇರೋದು ಪೂಜೆಗೆ ಬೇಕಾಗಿರೋ ಅಂಥದ್ದು. ಇದು ಕೌಗಿ ಇಲ್ಲಿ ಮಾಡಿರ್ತಾರಲ್ಲ, ಅಂದರೆ ಹಸುವಿನ ತುಪ್ಪದಲ್ಲಿ ಮಾಡಿರುವಂಥ ಬತ್ತಿಗಳು. ಇದು ನಾವು ಯಾವಾಗಲೂ ಗುರುವಾರ ಮಾಡಬೇಕಾದ್ರೆ ತುಂಬ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇದರಲ್ಲಿ 100 ಬರುತ್ತೆ. ಒಂದೊಂದು ಬಾಕ್ಸಲ್ಲಿ 50-50. ನಾನು 2 ಬಾಕ್ಸು ಕಾಂಬೋಲ್ ಬಂದಿರೋದು 100 ಬಂತು. ತುಂಬ ಚೆನ್ನಾಗಿದೆ. ಅದು ಸೇಮ್ ತುಪ್ಪ ಥರನೇ ಸ್ಮೆಲ್ ಬರ್ತಾಯಿತ್ತು. ಹಾಗಾಗಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ನಾನು ಅದನ್ನೊಂದು ಇಟ್ಕೊಂಡೆ. ತುಂಬ ರಿವ್ಯೂ ಕೂಡ ಇತ್ತು. ಸೊ ನೆಕ್ಸ್ಟು ಪ್ರಾಡಕ್ಟು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಶ್ರೀ ಯಂತ್ರ ಅಂತ ಹೇಳ್ಬಿಟ್ಟು ನಾವು ಯೂಶ್ವಲಿ ಪೂಜೆ ಮಾಡಬೇಕಾದ್ರೆ ಕವಡೆ, ಗೋಮತಿ ಚಕ್ರ, ಆಮೇಲೆ ಶ್ರೀ ಯಂತ್ರ ಇದನ್ನೆಲ್ಲ ಬರೆಸ್ಕೊಂಬಂದು ಮನೇಲಿ ಇಟ್ಕೊಳ್ಳೋದು, ಸಪ್ರೇಟಾಗಿ ಪೂಜೆ ಮಾಡೋದು ಮಾಡ್ತೀವಿ. ಬಟ್ ಇದರಲ್ಲಿ ಎಲ್ಲದೂ ಇದೆ. ಕವಡೆ ಇದೆ, ಗೋಮತಿ ಚಕ್ರ ಇದೆ, ಗುಲ್ಗಂಜಿ ಇದೆ, ಶ್ರೀ ಯಂತ್ರ ಇದೆ, ಇನ್ನೂ ರುದ್ರಾಕ್ಷಿ ಏನೇನೋ ಹಾಕಿ ತುಂಬ ನೀಟಾಗಿ ಮಾಡಿದ್ದಾರೆ. ಇದು ಅಷ್ಟೇ ತುಂಬ ರಿವ್ಯೂ ಇತ್ತು. ಇದರಲ್ಲಿ ಯಾವುದೂ ಕೂಡ ಆರ್ಟಿಫಿಷಿಯಲ್ ಇಲ್ಲ, ರಿಯಲ್ ಆಗಿರೋದೇ ಐತೆ. ಎಲ್ಲರ ಮನೇಲೂ ಪೂಜೆ ಮಾಡೋ ಅಂಥ ವಸ್ತುಗಳೇ. ಬಟ್ ಒಂದು ಪ್ಯಾರಾಮಿಡ್ ಥರ ಅದರಲ್ಲಿ ಒಂದರಲ್ಲಿ ಬಂದಿದೆ. ನೋಡ್ಲಿಕ್ಕೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಹಾಗೆ ಪೂಜೆ ಮನೇಲಿ ಇಡೋಕ್ಕೂ ತುಂಬ ಚಿಕ್ಕದಾಗಿ ಚೊಕ್ಕವಾಗಿದೆ. ಸೊ ಅದಕ್ಕೋಸ್ಕರ ಇದೊಂದು ತರಿಸ್ಕೊಂಡೆ. ಇದು ಅಷ್ಟೇ ಮೀಶೋದಲ್ಲೇ ತೊಗೊಂಡಿದ್ದು, ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಇನ್ನು ನೆಕ್ಸ್ಟು ಪ್ರಾಡಕ್ಟ್ ಬಂದು ನಾನು ಕುರ್ತಾ ತೊಗೊಂಡಿದ್ದೆ ಮೀಶೋಯಿಂದನೇ. ಇದಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಲ್ಲಿ ನಡೀತಾ ಇತ್ತು. ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಕುರ್ತಾ ತರಿಸ್ಕೊಂಡೆ. ಕಲರ್ ಒಂದು ಡಿಫ್ರೆಂಟ್ ತೊಗೋಬೇಕಿತ್ತು. ಆಲ್ರೆಡಿ ನನ್ನ ಹತ್ರ ಈ ಕಲರ್ ಇತ್ತು, ಬಟ್ ಅದೇ ಕಲರ್ ಬಂದುಬಿಡ್ತು. ಬಟ್ ಕ್ವಾಲಿಟಿ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಎಂಬ್ರಾಯ್ಡ್ರಿ ವರ್ಕು, ಸ್ಲೀವಲ್ಲೂ ಎಂಬ್ರಾಯ್ಡ್ರಿ ವರ್ಕ್ ಇದೆ, ಹಾಗೆ ಫ್ರಂಟ್ ನೆಕ್ಕಲ್ಲೂ ಕೂಡ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಹಾಗಾಗಿ ತುಂಬ ಇಷ್ಟ ಆಯಿತು ನನಗೆ. ದುಪ್ಪಟ್ಟ ಅಂತೂ ಸೂಪರ್ ಆಗಿದೆ. ಕೆಲವೊಂದೊಂದು ದುಪ್ಪಟ್ಟಗಳು ಚೆನ್ನಾಗೇ ಬರಲ್ಲ. ನಾನು ವೇರ್ ಮಾಡಿ ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು. ವಿ ಶೇಪ್ ಥರ ನೆಕ್ ಕೊಟ್ಟಿದ್ದಾರೆ ಡಿಸೈನು. ಎಂಬ್ರಾಯ್ಡ್ರಿ ವರ್ಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ತಗೊಳ್ಳೋ ಎಲ್ಲ ಪ್ರಾಡಕ್ಟ್ನು ನನಗೆ ಎಷ್ಟು ಕಡಿಮೆ ಪ್ರೈಸ್ ಇರುತ್ತೆ ಅಷ್ಟು ಕಡಿಮೆ ಪ್ರೈಸ್ನ ಹುಡುಕಿನೇ ತಗೊಳ್ಳೋದು ನಾನು. ತುಂಬ ಜಾಸ್ತಿ ಇರೋದೆಲ್ಲ ನಾನು ಬೈ ಮಾಡ್ಲಿಕ್ಕೆ ಹೋಗಲ್ಲ. ಸಾವಿರಾರು ರೂಪಾಯಿ ಎಲ್ಲ ಕೊಟ್ಟು ತೊಗೊಳ್ಳೋದು ಆ ಥರ ಎಲ್ಲ ಮಾಡಲ್ಲ. ನಾನು ತುಂಬ ಕಡಿಮೆಲಿ ಬಡ್ಜೆಟಿಗೆ ತಕ್ಕನಾಗೆ ಬದುಕೋದು ಅಂತಾರಲ್ಲ, ಆ ಥರ ನನಗೆ ಎಷ್ಟು ಬಡ್ಜೆಟ್ ಇರುತ್ತೆ ಅಷ್ಟು ಬಡ್ಜೆಟ್ಗೆ ನಾನು ತೊಗೋತೀನಿ. ಇನ್ನು ನೆಕ್ಸ್ಟು ಪ್ರಾಡಕ್ಟ್ ಬಂದು ನಿಮಗಂತೂ ತುಂಬ ಯೂಸ್ ಆಗುತ್ತೆ. ಇದಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಎಲ್ಲ ಕೂರಿಸೋದು, ಪುಟಾಣಿ ಲಕ್ಷ್ಮಿ ವಿಗ್ರಹ ಇಟ್ಕೊಂಡಿದ್ರೆ ಅದನ್ನು ಕೂರಿಸ್ಲಿಕ್ಕೆ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ಇದು ಲೋಟಸ್ ಡಿಸೈನಲ್ಲಿ ಬ್ರಾಸಲ್ಲಿ ಬಂದಿರೋ ಅಂಥದ್ದು. ಇದು ಮಧ್ಯದಲ್ಲಿ ಶ್ರೀಯಂತ್ರ ಡಿಸೈನ್ ನೋಡ್ತಿರ್ಬೋದು, ಎಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಒಂದು ಸ್ವಲ್ಪನೂ ಕೂಡ ಮಿಸ್ಟೇಕ್ ಇಲ್ಲ, ಆ ರೀತಿಯಾಗಿ ಶ್ರೀಯಂತ್ರ ಬರೆದಿದ್ದಾರೆ. ಜೊತೆಗೆ ಈ ಥರ ಹಿಂದೆಗಡೆ ನಮಗೆ ಅದನ್ನು ರಿಮೂವ್ ಕೂಡ ಮಾಡ್ಕೋಬೋದು, ನಟ್ ಕೂಡ ಕೊಟ್ಟಿದ್ದಾರೆ. ಲೋಟಸ್ ಡಿಸೈನಲ್ಲಿ ಬಂದಿರೋದು ತುಂಬ ಚೆನ್ನಾಗಿದೆ. ಈ ಪ್ರಾಡಕ್ಟೂ ಅಷ್ಟೇ ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು. ನೆಕ್ಸ್ಟು ಪ್ರಾಡಕ್ಟು ಇದೂ ಅಷ್ಟೇ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಸೋಫಾ ಕವರು. ಹಬ್ಬಕ್ಕಂತೂ ಎಲ್ಲದೂ ಹೊಸದು ತೊಗೋಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಕಡಿಮೆ ಪ್ರೈಸ್ ಬಂದಾಗ ಏನಾದ್ರೂ ತೊಗೊಂಡ್ಬಿಡ್ಬೇಕು. ಸೊ ಇದು ನೋಡ್ತಾ ಇರ್ಬೋದು, ಎಲಿಫೆಂಟ್ ಡಿಸೈನು, ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ. ಫ್ರಂಟಲ್ಲೂ ಡಿಸೈನ್ ಬಂದಿದೆ, ಬ್ಯಾಕ್ ಸೈಡಲ್ಲೂ ಕೂಡ ಡಿಸೈನ್ ಬಂದಿದೆ. ನಾನು ಎರಡೂ ಕಡೆ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ. ಈ ಥರ ಡಿಸೈನ್ ಇರೋ ಸೋಫಾ ಕವರು ನಾವು ಯೂಶ್ವಲಿ ತುಂಬ ಜಾಸ್ತಿ ಕಾಸ್ಟ್ಲಿನೇ ಇರುತ್ತೆ, ಬಟ್ ಕ್ಲೋತ್ನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಸಿಂಗಲ್ದು ಟೋಟಲ್ಲು 6 ಪೀಸ್ ಬಂದಿದೆ.
ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನನಗಂತೂ ಸಖತ್ ಇಷ್ಟ ಆಯಿತು. ನಿಮಗೂ ಬೇಕಂತ ಅಂದರೆ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಫ್ರಿಜ್ ಆರ್ಗನೈಸ್ ಮಾಡಲಿಕ್ಕೆ ಅಥವಾ ಏನಾದ್ರೂ ನಮಗೆ ಡೈಲಿ ಯೂಸ್ಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದು. ಈಗ ಫ್ರಿಜ್ಜಲ್ಲಿ ಏನಾದ್ರೂ ತುಂಬಿಡ್ತೀವಿ ನಾವು, ಏನಾದ್ರೂ ಆಗಿರ್ಬೋದು. ಒಂದೊಂದು ಸಲ ನಮಗೆ ಸಾಂಬಾರೇ ಮಿಗ್ಬೋದು, ಒಂದೊಂದು ಸಲ ಪಲ್ಯ ಮಿಗ್ಬೋದು, ಅಥವಾ ಏನಾದರೂ ಗೋಧಿ ಹಿಟ್ಟು ಕಲಸಿಡೋದು ಆಗಿರ್ಬೋದು, ಮೈದಾ ಹಿಟ್ಟು ಕಲಸಿಡೋದು, ಏನಕ್ಕಾದ್ರೂ ತರಕಾರಿಗಳನ್ನ ಕಟ್ ಮಾಡಿಡೋಕ್ಕಾಗಿರ್ಬೋದು, ಯಾವುದಕ್ಕಾದ್ರೂ ಈ ಒಂದು ಪ್ರಾಡಕ್ಟು ತುಂಬ ಯೂಸ್ ಆಗುತ್ತೆ. ಏರ್ ಟೈಟ್ನರು ಜಸ್ಟ್ ಪುಷ್ ಮಾಡಿದ್ರೆ ಸಾಕು ಲಾಕ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಪ್ಯಾಕ್ ಆಫ್ 5 ಬಂದಿರೋದು. ಎಷ್ಟು ಪುಟಾಣಿ ಬಾಕ್ಸಿಂದನೂ ದೊಡ್ಡ ಬಾಕ್ಸ್ವರೆಗೂ ಕೊಟ್ಟಿದ್ದಾರೆ. ಲಂಚ್ ಬಾಕ್ಸ್ ಆಗಿನೂ ಕೂಡ ನಾವು ಇದನ್ನು ಬೆಳೆಸ್ಬೋದು. ಅಷ್ಟು ಟೈಟಾಗಿ ಕೂತ್ಕೊಳ್ಳುತ್ತೆ ಅದೊಂದು ಬಾಕ್ಸ್ ಕ್ಯಾಪು. ತುಂಬ ಚೆನ್ನಾಗಿದೆ. ನಾನು ಒಂದೊಂದಾಗಿ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಇದು ಸೆಕೆಂಡ್ ಒನ್ನು, ಥರ್ಡ್ ಒನ್ನು, 4th, 5th ಸೂಪರಾಗಿದೆ. ಸ್ಟೀಲಿಂದು. ಅದನ್ನು ಇಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಅಂದರೆ ನನಗೆ ನಂಬಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಇದೊಂದು ತೊಗೊಂಡೆ. ನನಗೆ ಡೈಲಿ ಯೂಸ್ಗೆ ತುಂಬ ಅವಶ್ಯಕತೆ ಇತ್ತು, ಅದಕ್ಕೋಸ್ಕರ ತೊಗೊಂಡಿದ್ದು. ನೆಕ್ಸ್ಟು ಪ್ರಾಡಕ್ಟ್ ಬಂದು ಇದನ್ನು ಫ್ಲಿಪ್ಕಾರ್ಟಿಂದನೇ ತೊಗೊಂಡಿದ್ದು. ಆಫರ್ ನಡೀತಿತ್ತು. ಹಬ್ಬಕ್ಕೆ ಸೀರೆ, ನಾನು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳಕ್ಕೆ ಹೋದಾಗ ತುಂಬ ಕಾಸ್ಟ್ಲಿ ಆಗಿ ಹೋಗ್ಬಿಡ್ತು. ಸೊ ಯೂಶ್ವಲಿ ನಾನು ತುಂಬ ಕಾಸ್ಟ್ಲಿದೆಲ್ಲ ತೊಗೊಳಕ್ಕೆ ಹೋಗಲ್ಲ ಹಬ್ಬಗಳಿಗೆ. ತುಂಬ ಸೀರೆಗಳಾಗೋಗ್ಬಿಟ್ಟಿದೆ. ಎಷ್ಟಂತ ಉಡೋದು, ಇರೋದೊಂದು ಜನ್ಮ. ಎಷ್ಟು ಸೀರೆ ಎಷ್ಟು ಬಟ್ಟೆ ತಗೊಂಡ್ರು ವೇಸ್ಟು. ಅದಕ್ಕೋಸ್ಕರ ನಾನು ಸ್ವಲ್ಪ ಈ ಸಲ ಕಡಿಮೆದ್ರಲ್ಲೇ ತೊಗೊಳ್ಳೋಣ ಅಂತ ಕಡಿಮೆದನ್ನೇ ತೊಗೊಂಡೆ. ಬಟ್ ಸೀರೆ ಮಾತ್ರ ಸೂಪರಾಗಿದೆ. ಬಾರ್ಡ್ರಲ್ಲಿ ಎಲಿಫೆಂಟ್ ಡಿಸೈನ್ ಬಂದಿದೆ. ಫುಲ್ಲು ಸಾರಿ ತುಂಬ ಫ್ಲೋರಲ್ ಡಿಸೈನ್ ಕೊಟ್ಟಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು ಈ ಸ್ಯಾರಿ. ಆರೆಂಜ್ ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನ್ ಅಂತಂದರೆ ಅದು ಅದ್ರ ಮಾತೇ ಇಲ್ಲ. ಅದು ಅಷ್ಟು ಚೆನ್ನಾಗಿ ಬರುತ್ತೆ. ನನಗಂತೂ ಮೊದಲಿಂದನೂ ಈ ಸ್ಯಾರಿ ಈ ಕಲರ್ ಕಾಂಬಿನೇಷನ್ ಅಂದರೆ ತುಂಬ ಇಷ್ಟ. ಇನ್ನು ಸೆರ್ಗಲ್ಲಿ ನೋಡ್ತಿರ್ಬೋದು ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಕ್ವಾಲಿಟಿನೂ ಸೂಪರಾಗಿದೆ. ಬ್ಲೌಸ್ ಪೀಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು. ಈಗ ರೀಸೆಂಟಾಗಿ ತೊಗೊಂಡೆ. ಒಂದು ಲಿಪ್ ಜೆಲ್ ತೊಗೊಂಡಿದ್ದೀನಿ, ಲಿಪ್ ಆಯಿಲ್ ಥರ ಬರುತ್ತೆ ಅದು. ಒಂದು ಬಂದು 2 in 1 ಐಲೈನರು ಮತ್ತು ಐಬ್ರೋ ಫಿಲ್ ಮಾಡ್ಕೋತೀವಲ್ಲ ಅದು. ನನಗೆ ಐಬ್ರೋ ಏನು ನಾನು ಫಿಲ್ ಮಾಡ್ಕೊಳ್ಳಲ್ಲ ಯೂಶ್ವಲಿ. ಕಾಡಿಗೆ ಒಂದು ಹಾಕ್ಕೋತೀನಿ ಯಾವಾಗಾದ್ರೂ. ಯಾಕಂದರೆ ಅವಾಗ ದೊಡ್ಡವರೆಲ್ಲ ಹೇಳೋರು ಕಾಡಿಗೆ ಹಾಕ್ಕೊಂಡ್ರೆ ಕಣ್ಣಲ್ಲಿರೋ ಗಲೀಜೆಲ್ಲ ತೆಗಿಯುತ್ತೆ ಅಂತ. ಇವಾಗ ಎಲ್ಲರೂ ಅದೇ ಫ್ಯಾಷನ್ ಆಗೋಗಿದೆ. ಬಟ್ ನಾನು ಜಾಸ್ತಿ ಯೂಸ್ ಮಾಡೋದೇ ಅದಕ್ಕೆ. ಕಣ್ಣೇನಾದರೂ ನೋವಾದಾಗ ಅಥವಾ ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ಧೂಳು ಬೀಳುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಕಾಡಿಗೆ ಹಾಕ್ಕೋತೀನಿ. ಇದು ವಾಟರ್ ಪ್ರೂಫ್ ಇರೋದ್ರಿಂದ ತುಂಬ ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡೆ. ಇದೊಂದು ಕ್ಯಾಂಡಿ ಲಿಪ್ ಆಯಿಲ್ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಂದರೆ ಅದ್ರ ಜೊತೆಲಿ ಪುಟಾಣಿದ 2 ಮಿರರ್ ಕೂಡ ಕೊಟ್ಟಿದ್ದಾರೆ. ಎಲ್ಲಾದ್ರೂ ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾರಿ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಅಷ್ಟು ಕ್ಯೂಟಾಗಿದೆ. ಜೆಲ್ ನೋಡ್ತಿರ್ಬೋದು, ನಾನು ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇವಾಗ ಲಿಪ್ಪಿಗೂ ಅಪ್ಲೈ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕೂರುತ್ತೆ ಅಂತ. ಅಷ್ಟು ಶೈನಿಂಗ್ ಕೊಡುತ್ತೆ. ತುಂಬ ಚೆನ್ನಾಗಿದೆ. ಇದು ತುಂಬ ಕಡಿಮೆಗೆ ಸಿಗುತ್ತೆ ನಿಮಗೆ. ಡೈಲಿ ಆಫೀಸಿಗೆ ಅಥವಾ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗೋರಿಗೆ, ಮನೇಲಿ ಕೆಲ್ಸಕ್ಕೆ ಹೋಗೋರಿಗೆ ಅಂತಲ್ಲ, ಮನೇಲಿರೋರು ಕೂಡ ಅಪ್ಲೈ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಸೊ ಅದು ಸ್ಟ್ರಾಬೆರಿ ಫ್ರೇಗ್ರೆನ್ಸ್ ಇರೋದ್ರಿಂದ ಅದು ಏನೋ ಒಂಥರ ಅಟ್ರ್ಯಾಕ್ಟಿವ್ ಆಗಿ ತುಂಬ ಚೆನ್ನಾಗಿದೆ. ಇನ್ನು ನೆಕ್ ಚೈನು ಡೈಲಿ ಯೂಸ್ಗೆ, ಆಫೀಸ್ಗೆ ಹೋಗೋರಿಗೆ, ಕಾಲೇಜ್ಗೆ ಹೋಗೋರಿಗೆ, ಮನೆ ಹತ್ರ ನಾವು ಮಾಂಗಲ್ಯ ಸರ ಅದೇನಾದರೂ ಹಾಕ್ಕೊಂಡಿದ್ರೆ ಅದ್ರ ಮೇಲೆ ಹಾಕ್ಕೊಳ್ಳೋಕ್ಕೂ ತುಂಬ ಶಾರ್ಟಾಗಿ ಸಿಂಪಲ್ಲಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ಯೂಟಾಗಿ ಪುಟಾಣಿ ನೆಕ್ ಚೈನ್ಗಳು. ಇದೆಲ್ಲದೂ ಇದು ಪ್ಯಾಕ್ ಆಫ್ 5 ಪ್ಯಾಕ್ ಆಫ್ 6 ಬಂದಿತ್ತು. ನಾನು ಇದು ಒಂದು ಚಿಕ್ಕದು ತೋರಿಸ್ತಾ ಇದ್ದೀನಿ ಸಿಂಗಲಾಗಿ. ಇದು ಎಕ್ಸ್ಟ್ರಾ ತೊಗೊಂಡಿದ್ದು ನಾನು. ಇನ್ನು ಬಾಕಿದೆಲ್ಲ ಟೋಟಲ್ ಇದು 3 ಪ್ರಾಡಕ್ಟ್ ಬರುತ್ತೆ. ಒಂದು ಪ್ಯಾಕ್ ಆಫ್ 5 ಚೈನ್ ಬರುತ್ತೆ, ಒಂದು ಪ್ಯಾಕ್ ಆಫ್ 6 ಬರುತ್ತೆ, ಇನ್ನೊಂದು ಸಿಂಗಲ್ ತೊಗೊಂಡಿದ್ದು. 120, 150 ಒಳಗೆಲ್ಲ ಈ ಚೈನ್ ಬರುತ್ತೆ. ಡೈಲಿ ಯೂಸ್ಗಂತೂ ತುಂಬ ಚೆನ್ನಾಗಿದೆ. ಸೊ ಇದೊಂದು ತೊಗೊಂಡೆ. ನೆಕ್ಸ್ಟು ಬಂದು ಈ ಪ್ರಾಡಕ್ಟು. ಇದು ನಿಮಗೆ ಪೂಜೆಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಫಸ್ಟ್ ಒಂದು ಬಂದು ಅರಿಶಿನ ಮತ್ತು ಕೆಂಪು ಕಲರ್ ಬಳೆ ಬಂದಿದೆ. ಹಾಗೆ ನೆಕ್ಸ್ಟ್ ಬಂದು ಆಮೆ ಮತ್ತು ಪಾದಿಕೆ ಕೊಟ್ಟಿದ್ದಾರೆ. ಅದ್ರ ಜೊತೆ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಏನು ಹೇಳ್ತಾರೆ, ಗೋಮತಿ ಚಕ್ರ, ಕವಡೆ, ಕಮಲದ ಬೀಜ ಇದಿಷ್ಟು ಕೊಟ್ಟಿದ್ದಾರೆ. ಇದೆಲ್ಲ ಹೇಳ್ತಾರಲ್ಲ ಕಳಸದೊಳಗಡೆ ಹಾಕಬೇಕು ಅಥವಾ ಕಳಸದ ಹತ್ರ ಇಡಬೇಕು ದೇವ್ರ ಹತ್ರ ಅಂತೆಲ್ಲ. ಸೊ ಅದಕ್ಕಾಗಿ ಒಂದೇ ಪ್ಯಾಕಲ್ಲಿ ಬಂದಿರೋದು. 120 ಏನೋ ಇರಬೇಕು ಸಮಥಿಂಗು. 4 ಐಟಮ್ ಒಂದು ಪ್ಯಾಕಲ್ಲಿ ಬಂದಿತ್ತು. ಸೊ ನೋಡ್ತಾ ಇರ್ಬೋದು ಆಮೆ ಎಷ್ಟು ಚೆನ್ನಾಗಿದೆ ಅಂತ. ಅದ್ರ ಜೊತೆ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಆಮೆ ವಿಷ್ಣು ಸಂಕೇತ ಅಂತ ಹೇಳ್ತಾರೆ, ಮನೇಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ. ಸೊ ಇದು ದೇವರ ಪಾದಿಕೆ. ಇದನ್ನು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದಿಷ್ಟು ಪ್ರಾಡಕ್ಟು ಒಂದೇ ಪ್ಯಾಕಲ್ಲಿ ಬಂದಿದ್ದು. ಇನ್ನು ನೆಕ್ಸ್ಟ್ ಬಂದು ಅರಿಶಿನ ಕುಂಕುಮ ಕೊಡೋರಿಗೆ ಅಥವಾ ರಿಟರ್ನ್ ಗಿಫ್ಟ್ ಕೊಡೋರಿಗೆ ತುಂಬ ಚೆನ್ನಾಗಿದೆ. ಸೀತಾರಾಮ ಸ್ಟಿಕ್ ಜೊತೆಲಿ ಬಂದಿರೋ ಅಂಥದ್ದು, ಸ್ಟಿಕ್ಕರ್ ಜೊತೆಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂತ. ಅರಿಶಿನ ಕುಂಕುಮದ್ದು ಚಿಕ್ಕ ಚಿಕ್ಕದು ಬಾಟಲ್ಗಳು.
ಈ ಎಲ್ಲ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೆ ಯಾವ ಪ್ರಾಡಕ್ಟ್ಗಳು ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಹೇಗಿತ್ತು, ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.